ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ದೆ. ಯಾರೆಲ್ಲ ಇವಾಗ ಹೊಸದಾಗಿ ನನ್ನ ವೀಡಿಯೋಗಳನ್ನು ನೋಡ್ತಿದ್ದಾರೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನೀವು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಏನೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ನೀವು ಫಸ್ಟ್ ಹೋಗಿ ನೋಡ್ಬೋದು ವೀಡಿಯೋಗಳನ್ನು. ಹಾಗಾಗಿ ಕಮೆಂಟ್ಸಲ್ಲಿ ಏನಾದರೂ ತಿಳಿಸಿ ಅಂದರೆ ಬೇರೆ ಏನಾದರೂ ಉಚ್ಚಾರಗಳಾಗಿರ್ಬೋದು ಅಥವಾ ವಿವರಣೆ ಜಾಸ್ತಿ ಏನಾದರೂ ಬೇಕಿದ್ದರೆ ಹಾಗೆ ಕಮೆಂಟ್ಸ್ ಮಾಡಿ, ನಾನು ಅದನ್ನು ನೋಡಿ ಹೆಚ್ಚು ವಿವರಣೆ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಿಂದಿನ ಶ್ಲೋಕದಲ್ಲಿ ನೋಡಿರ್ಬೋದು, ದುರ್ಯೋಧನ ಭೀಷ್ಮರನ್ನು ತುಂಬ ಹೊಗಳುತ್ತಾನೆ. ಅಂದರೆ ಅವರು ತುಂಬ ಶ್ರೇಷ್ಠರು ಮತ್ತು ಅವರಿಗೆ ಗೊತ್ತಿಲ್ಲದ ವಿದ್ಯೆಗಳಿಲ್ಲ. ನಾವು ಅಂದರೆ ಭೀಷ್ಮರು ತುಂಬ ಇಂಪಾರ್ಟೆಂಟ್. ಅಂದರೆ ಕೌರವರ ಸೈನ್ಯ ಒಂದು ವಿನ್ ಆಗಬೇಕಂದ್ರೆ ಅಥವಾ ಗೆಲ್ಲಬೇಕು ಅಂದರೆ ಭೀಷ್ಮರು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ ಹೇಳೋದು ದುರ್ಯೋಧನ ಹೇಳಿರ್ತಾನೆ. ಹಾಗಾಗಿ ಎಲ್ಲಿ ನಾನು ಹಾಗೆ ಹೇಳಿದ್ದೀನಿ ಅಂತ ಹೇಳಿ ಬೇರೆ ಸೈನಿಕರು ಏನಾದರೂ ಅಂದರೆ ನಾವೇನಷ್ಟು ಇಂಪಾರ್ಟೆಂಟ್ ಅಲ್ಲ ಈ ಸೈನ್ಯಕ್ಕೆ ಅಂತ ಹೇಳಿ ಏನಾದರೂ ಅಂದರೆ ಅವರು ಹೋರಾಡಲಿಕ್ಕೆ ಇರುವ ಸಾಮರ್ಥ್ಯವನ್ನು ಎಲ್ಲಿ ಕಳ್ಕೊಳ್ತಾರೆ ಅನ್ನೋ ಭಯದಿಂದ ಶ್ಲೋಕ 11ರ ಅನುವಾದ ಏನು ಅಂದರೆ ದುರ್ಯೋಧನ ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ. ಸೈನ್ಯವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ಸ್ಥಳದಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಅಂದರೆ ಭೀಷ್ಮರಿಗೆ ಒಂದು ಏಜ್ ಆಗಿರ್ತದೆ, ಅಂದರೆ ಅವರು ಮುತ್ತಜ್ಜ, ಕೌರವರ ಮುತ್ತಜ್ಜ ಅಂದರೆ ಒಂದು ತುಂಬ ಪ್ರಾಯ ಆಗಿರ್ತದೆ. ಹಾಗಾಗಿ ದುರ್ಯೋಧನ ಅಂದರೆ ಭೀಷ್ಮರಿಗೆ ಒಂದು ಏನು ಹೇಳ್ತಾರೆ, ಒಂದು ಅಂದರೆ ನನ್ನ ಮೇಲೆ ಯಾವ ರೀತಿ ಪ್ರೀತಿ ಇದೆ ದುರ್ಯೋಧನಗೆ ಅಂತ ಹೇಳ್ಕೊಳ್ಳಿಕ್ಕೆ ಎಲ್ಲ ಸೈನಿಕರಿಗೆ ಅಂದರೆ ಸುತ್ತಲೂ ಅಂದರೆ ಒಂದು ಯುದ್ಧ ನಡಿಬೇಕಾದ್ರೆ ಎಲ್ಲ ಅಂದರೆ ಸುತ್ತಲೂ ಸೈನ್ಯವನ್ನು ನಿಂತಿರ್ತದೆ. ಹಾಗಾಗಿ ಏನು ಹೇಳ್ತಾನಂದರೆ ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಸೈನಿಕರು ನಿಂತಿರ್ತಾರೆ ಅವರೆಲ್ಲರೂ ಭೀಷ್ಮರಿಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳೋದು ಈ ಶ್ಲೋಕದೊಂದು ಉದ್ದೇಶ ಆಗಿದೆ. ಭೀಷ್ಮರು ಮತ್ತು ದ್ರೋಣರು ಕೌರವರ ಸೈನ್ಯದಲ್ಲಿ ಇರೋದ್ರಿಂದ ದುರ್ಯೋಧನನಿಗೆ ಒಂದು ಗೊತ್ತಿರ್ತದೆ, ಅಂದರೆ ಇವರಿಬ್ಬರು ಅಂದರೆ ಒಂದು ಬಲಿಷ್ಠವಾದವರು ನಮ್ಮ ಸೈನ್ಯದಲ್ಲಿ ಇರೋದ್ರಿಂದ ನಮಗೆ ಜಯ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ದುರ್ಯೋಧನ ಅಂದ್ಕೊಂಡಿರ್ತಾನೆ. ಯಾಕಂದರೆ ದ್ರೌಪದಿ ಒಂದು ಅಂತ ಹೇಳಿದ್ರೆ ಒಂದು ತುಂಬಿದ ಸಭೆಯಲ್ಲಿ ದ್ರೌಪದಿ ಒಂದು ಅಂದರೆ ಬಲಾತ್ಕಾರದಿಂದ ಅವರ ಸೆರಗನ್ನು ಎಳೆಯೋದು ಅಥವಾ ವಸ್ತ್ರಾಭರಣ ಮಾಡುವಾಗ ಅವಳು ಅಂದರೆ ನಿಸ್ಸಹಾಯಕಳಾಗಿರ್ತಾಳೆ. ಯಾರು? ದ್ರೌಪದಿ ಆ ಸಮಯದಲ್ಲಿ ದ್ರೋಣಾಚಾರ್ಯರಿಗೆ ಮತ್ತು ಭೀಷ್ಮರಿಗೆ ಮೊರೆ ಇಡ್ತಾಳೆ. ಆದರೆ ಆ ವಿಷಯದಲ್ಲಿ ಅವರು ತುಂಬ ಮೌನಿಯಾಗಿರ್ತಾರೆ. ಹಾಗಾಗಿ ಪಾಂಡವರಿಗೆ ಕೂಡ ಕೌರವರ ಮೇಲೆ ಯಾವುದೇ ಒಂದು ದ್ವೇಷ ಇರದಿದ್ದರೆ ಕೂಡ ಭೀಷ್ಮರು ಮತ್ತು ದ್ರೋಣಾಚಾರ್ಯರಂದರೆ ಎಲ್ಲರಿಗೂ ಒಂದು ಪಾಂಡವರಿಗೆ ಒಂದು ಪ್ರಿಯ ಅಥವಾ ಒಂದು ಗೌರವ ಇದ್ದಿರ್ತದೆ. ಬಟ್ ಆ ಸಂದರ್ಭದಲ್ಲಿ ಸಹಾಯ ಮಾಡೋದಿಲ್ಲ. ಆ ಸಹಾಯ ಯಾವಾಗ ಮಾಡೋದಿಲ್ಲ ದುರ್ಯೋಧನಿಗೆ ಗೊತ್ತಿರುತ್ತೆ. ಆ ಸಮಯದಲ್ಲಿ ಅಂದರೆ ಭೀಷ್ಮರು ಮತ್ತು ದ್ರೋಣಾಚಾರ್ಯರನ್ನು ಸಪೋರ್ಟ್ ಮಾಡಿಲ್ಲ. ಹಾಗಾಗಿ ಈ ಸಮಯದಲ್ಲೂ ಕೂಡ ಅವರಿಗೆ ಸಪೋರ್ಟ್ ಮಾಡಲ್ಲ, ಅಂದರೆ ಪಾಂಡವರಿಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಈ ಸಲ ನಮಗೆ ಅಂದರೆ ಜಯ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಒಂದು ದುರ್ಯೋಧನ ಈ ಶ್ಲೋಕದಲ್ಲಿ ಹೇಳೋದು ಒಂದು ಒಳ ಅರ್ಥ ಆಗಿದೆ. ಯಾಕಂದರೆ ಆ ಸಮಯದಲ್ಲಿ ಅವರು ಏನು ಹೆಲ್ಪ್ ಮಾಡಿಲ್ಲ, ಅಂದರೆ ದ್ರೌಪದಿಗೆ ಏನು ಹೆಲ್ಪ್ ಮಾಡಿಲ್ಲ, ಮೌನರಾಗಿದ್ದರು. ಈ ಸಮಯದಲ್ಲಿ ಕೂಡ ಕೌರವರ ಸೈನ್ಯದಕ್ಕೆ ಸೇರಿದ್ದವರು ಇವರು. ಹಾಗಾಗಿ ಈಗ ಪಾಂಡವರಿಗೆ ಅವರು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ ಒಂದು ಆತ್ಮವಿಶ್ವಾಸ ದುರ್ಯೋಧನಿಗೆ ಇರ್ತದೆ. ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ.